ಗೌರಿಬಿದನೂರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸಾಮರ್ಥ್ಯ ಸೌಧದಲ್ಲಿ ನೂತನ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿದರು. ನಂತರ ಮಾತನಾಡಿದ ಅವರು, ಸರ್ಕಾರ 60,000 ಕೋಟಿಯನ್ನು ಪಂಚ ಗ್ಯಾರಂಟಿಗಳಿಗೆ ವಿನಿಯೋಗಿಸುತ್ತಿದೆ. ಹೊಸದಾಗಿ ಜವಾಬ್ದಾರಿ ವಹಿಸಿಕೊಂಡಿರುವ ಎಲ್ಲಾ ಪದಾಧಿಕಾರಿಗಳು ಸರ್ಕಾರದ ಆಶಯಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು. ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯಗಳು ತಲುಪುವಂತೆ ಶ್ರಮಿಸಬೇಕು ಎಂದರು. ಮುಂದೆ ಯಾವುದೇ ವಿಧೇಯಕ ವಿಧಾನಸೌಧದಲ್ಲಿ ಎತ್ತಿದ್ರು ಕೂಡ ಬೆಂಬಲ ಕೊಡ್ತಾ ಇದ್ದೀನಿ. ಇದೇ 5 ಗ್ಯಾರಂಟಿಗಳಿಗೆ ನಾನು ಕೈ ಎತ್ತಿದ್ದೀನಿ. 5 ಗ್ಯಾರಂಟಿ ಅನುಷ್ಠಾನ ಬರ್ಬೇಕಾದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಹೋದ್ರು ಕೂಡ ನಾನು ಕೂಡ ಪಂಚ ಗ್ಯಾರಂಟಿಗಳಿಗೆ ಬೆಂಬಲ ಕೊಟ್ಟು ಕೈ ಎತ್ತಿ ಈ ಗ್ಯಾರಂಟಿ ಅನುಷ್ಠಾನಕ್ಕೆ ಬರ್ಬೇಕಾದ್ರೆ ರಾಜ್ಯ ಮಟ್ಟದಲ್ಲಿ ಬರ್ಬೇಕಾದ್ರೆ ನಾನು ಒಬ್ಬ ಕಾರಣ. ಇಷ್ಟೆಲ್ಲ ನಾನು ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದೀನಿ. ಅದರಿಂದ ನಮಗೆ ಕೊಡೋದ್ರಲ್ಲಿ 12 ಸೀಟ್ ನಾವು ತಗೊಳ್ಳೋದ್ರಲ್ಲಿ ಏನೋ ತೊಂದರೆ ಇಲ್ಲ. ಅದರಿಂದ ಅವ್ರಿಗೂ 3 ಸೀಟ್ ಬಿಟ್ಕೊಟ್ಟಿದ್ದೀನಿ. ಅದರಲ್ಲಿ ಅವರಿಗೆ ಹಿನ್ನಡೆ ಆಯ್ತು, ನನಗೆ ಮುನ್ನಡೆ ಆಯ್ತು ಅಂತ ನಾನೇನು ಭಾವಿಸೋದಿಲ್ಲ. ಅದರಿಂದ ಈಗ ಯಾವತ್ತೂ ಕೂಡ ಬಾಹ್ಯ ಬೆಂಬಲ ಕೊಟ್ಟಿರೋದ್ರಿಂದ ಅದೇ ರೀತಿ ಅವರು ಕೂಡ ಸರ್ಕಾರವನ್ನು ಕೂಡ ನಾವು ಬಾಹ್ಯ ಬೆಂಬಲ ಕೊಟ್ಟ ಮೇಲೆ ನನಗೆ ಬೇಕಾದ ಏನ್ ಕೇಳಿದ್ರು ಕೊಡ್ತಾ ಇದ್ದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೋಗಿ ಪಕ್ಷೇತರ ಸದಸ್ಯನಾದ್ರೂ ಕೂಡ ಆಡಳಿತ ಪಕ್ಷದ MLAಗಳಿಗಿಂತ ಹೆಚ್ಚಾಗಿ ನಾನು ಕೇಳಿ ತಗೊಂಬರೋ ಒಂದು ನನ್ನ ವಿಶ್ವಾಸ ಇದೆ. ಅದೇ ರೀತಿ ನನಗೆ ಕೊಟ್ಟಾದ್ರೆ ನನಗೆ ಅಷ್ಟೇ ಸಂಪರ್ಕ ಇದೆ. ಈಗ ಏನು ನಾನು ತಂದು ಮಾಡ್ತಾ ಇದ್ದೀನಿ ಕೆಲಸ, ಇದು 2 ವರ್ಷದಲ್ಲಿ ಇದ್ರೆ ಡಬ್ಬಲ್ ಮಾಡ್ತೀನಿ. ಜನಸೇವೆ ಎಂಬುದು ಕೇವಲ ಅಧಿಕಾರವಲ್ಲ, ಅದು ದೊಡ್ಡ ಜವಾಬ್ದಾರಿಯಾಗಿದೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ಕೆಲಸ ಮಾಡಬೇಕು. ಗ್ಯಾರಂಟಿ ಯೋಜನೆಗಳ ಯಶಸ್ಸಿಗೆ ಪ್ರತಿಯೊಬ್ಬ ಪದಾಧಿಕಾರಿಯೂ ಪ್ರಾಮಾಣಿಕವಾಗಿ ದುಡಿಯಬೇಕು ಎಂದರು. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ನೂತನ ಅಧ್ಯಕ್ಷ ಜಿ ರಂಗರಾಜು ಮಾತನಾಡಿ, ಕ್ಷೇತ್ರದ ಶಾಸಕರು ನನ್ನನ್ನು ಗುರುತಿಸಿ ಜವಾಬ್ದಾರಿಯುತವಾದ ಸ್ಥಾನವನ್ನು ನೀಡಿದ್ದಾರೆ. ಅವರ ಆಶಯಗಳಿಗೆ ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸುವುದಾಗಿ ತಿಳಿಸಿದ ಅವರು, ಸರ್ಕಾರದ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪುವಲ್ಲಿ ಅಧಿಕಾರಿಗಳು ಮತ್ತು ಸಮಿತಿ ಸದಸ್ಯರು ಸಮನ್ವಯದಿಂದ ಕೆಲಸ ಮಾಡಬೇಕು ಎಂದರು. ಮೊನ್ನೆ 12ನೇ ತಾರೀಕು ಏನು ಅಧಿಕೃತವಾಗಿ ನನ್ನ ಹೆಸರು ಅಧ್ಯಕ್ಷರಾಗಿ ನನ್ನನ್ನ ಆಯ್ಕೆ ಮಾಡಿದ್ದಾರೆ. ಆ ಆಯ್ಕೆ ಮಾಡೋದ್ರ ಹಿಂದೆ ನಮ್ಮ ಮಾನ್ಯ ಶಾಸಕರ ಪಾತ್ರ ಅತಿ ಮುಖ್ಯವಾದ್ದು. ಅದರಿಂದ ಅವರಿಗೆ ನಾನು ನನ್ನ ಸ್ವಯಂ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ನಾವು ಯಾವುದೇ ಒಂದು ಸ್ಥಾನಕ್ಕೆ ಬರ್ಬೇಕಾದ್ರೆ ಒಬ್ಬರಿಂದ ಸಾಧ್ಯ ಆಗಲ್ಲ. ಎಲ್ಲ ನಾನು ಸುಮಾರು 20-25 ವರ್ಷಗಳಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದೆ. ಆ ರಾಜಕೀಯದಲ್ಲಿ ನನಗೆ ಸಪೋರ್ಟ್ ಮಾಡಿದಂತಹ ನನ್ನ ಗ್ರಾಮದ ಪ್ರತಿಯೊಬ್ಬರಿಗೂ ಸಹ ನಾನು ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸ್ತೀನಿ. ಅದಾದ ನಂತರ ನಾನು ಇಲ್ಲಿ ಮಾನ್ಯ ಶಾಸಕರು ಇಲ್ಲಿ ಬಂದಾಗಿಂದ ಜೊತೆಯಲ್ಲಿದ್ದು ಕೆಲಸ ಮಾಡಿದ್ರೆ ಎಲ್ಲ ಪ್ರತಿಯೊಬ್ಬ ಲೀಡರ್ಸು ಸಹ ನನ್ಗೆ ಅಣ್ಣ ತಮ್ಮಂತರಾಗಿ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ನಾನು ಈ ಸ್ಥಾನಕ್ಕೆ ಬರ್ಬೇಕಾದ್ರೂ ಎಲ್ಲ ಲೀಡರ್ಗಳು ಸಹಕಾರನು ತುಂಬಾ ಅತ್ಯಗತ್ಯ ಅವಶ್ಯಕತೆ ಇತ್ತು. ಎಲ್ಲರ ಆಶೀರ್ವಾದ ಸಹಕಾರ ನನ್ನ ಮೇಲೆ ಇರುತ್ತೆ ಅನ್ನೋ ಒಂದು ನಂಬಿಕೆನೂ ಮುಂದೆ ನಮಗಿದೆ. ಅವರೆಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ನನಗೆ ಈಗ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಒಂದು ಅಧ್ಯಕ್ಷ ಸ್ಥಾನ ಕಲ್ಪಿಸ್ಕೊಟ್ಟಿದ್ದಾರೆ. ನನ್ನ ಈ ಏನು ಪಂಚ ಗ್ಯಾರಂಟಿಗಳು ಏನಿದೆ ಅದರಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಯಾವುದೇ ಆಫೀಸರು ಅಥವಾ ಯಾವುದೇ ಒಂದು ನನ್ನ ಒಂದು ವ್ಯಾಪ್ತಿ ಏನ್ ಬರುತ್ತೆ ಅದರಲ್ಲಿ ಪ್ರತಿಯೊಬ್ಬ ಅಧಿಕಾರಿನೂ ಸಹ ಯಾವುದೇ ಕಳಂಕರಹಿತವಾಗಿ ಕೆಲಸ ಮಾಡಬೇಕು. ಅವರು ಸಹ ನನ್ನ ಜೊತೆ ಕಳಂಕರಹಿತವಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನದ ತಾಲೂಕು ಅಧ್ಯಕ್ಷರಾದ ಜಿ ರಂಗರಾಜು, ಸದಸ್ಯರಾಗಿ ಕೆ ನಂಜುಂಡಪ್ಪ, ಆರ್ ಸಂದೀಪ್ ಕುಮಾರ್, ಬಿಎನ್ ವೀಣಾ, ಜಿ ಸ್ವಾತಿ, ಇಸ್ಮಾಯಿಲ್, ಪುಟ್ಟಸ್ವಾಮಿ, ಪಿಸಿ ಉಮಾಶಂಕರ್, ಯತೀಶ್ ಕುಮಾರ್, ಸೂರ್ಯನಾರಾಯಣ ರೆಡ್ಡಿ, ಕಿರಣ್ ಕುಮಾರ್, ವಿ ಶ್ರೀನಾಥ್ ರವರುಗಳನ್ನು ಸರ್ಕಾರ ನೇಮಕ ಮಾಡಿ ಆದೇಶಿಸಿದೆ. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಕೆಎಂ ಅರವಿಂದ್, ತಾಲೂಕು ಪಂಚಾಯಿತಿ ಇಒ ಜಿಕೆ ಹೊನ್ನಯ್ಯ, ಬೆಸ್ಕಾಂ ಎಇಇ ಪರಮೇಶ್ವರ್, ಸಿಡಿಪಿಒ ರವಿಕುಮಾರ್, ಆಹಾರ ಇಲಾಖೆಯ ಪುಷ್ಪಲತಾ ಮುಂತಾದ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.